ಅಚಾನಕವೆಂದು ಹೇಳಬೇಕಾ? ಅಥವಾ ಕರ್ಮದ ಗಂಟೆಯಾದರೂ ಹೊಡೆದಿದೆಯಾ? ವೃಶ್ಚಿಕ ರಾಶಿಯವರ ಜೀವದಲ್ಲಿ ಈ ಕ್ಷಣದ ನಾಡಿ ಬದಲಾವಣೆ ಇಷ್ಟು ತೀವ್ರವಾಗಿರುತ್ತದೆ ಎಂದು ಯಾವುದೋ ಒಳಗಿನ ಆತ್ಮವೂ ಊಹಿಸಿರಲಿಲ್ಲ. ನಿಶ್ಶಬ್ದದಲ್ಲಿ ಸಿಡಿಲಿನಂಥ ಕಂಚಿನ ಬೆಳಕು ಫಲಿತವಾಗುವಂತೆ ನಿಮ್ಮೊಳಗೆ ಎದ್ದೇಳುತ್ತಿದೆ ಶತ್ರುಗಳು ಭಯಪಡುವ ಆ ಅಜ್ಞಾತ ಶಕ್ತಿ. ಅದು ಕೋಪದಿಂದ ಉರಿಯುವ ಅಗ್ನಿಯಲ್ಲ. ಅದು ದೈವದ ಕರುಣೆಯಿಂದ ಮೂಡುವ ಸಂಹಾರದ ಜ್ವಾಲೆ. ಒಳಗಿನ ನ್ಯಾಯದ ಹೊಳಪನ್ನು ಪುನಃ ಜೀವಂತಗೊಳಿಸುವ ಶಕ್ತಿ. ಕತ್ತಲೆಯೊಳಗೆ ಚಾಚಿದ ನಿಮ್ಮ ಪ್ರಾಣಶಕ್ತಿ ಈಗ ತಲೆ ಎತ್ತುತ್ತಿದೆ. ನಿಧಾನವಾಗಿ, ನಿಶ್ಚಲವಾಗಿ, ಅಂದ್ರೆ ಬ್ರಹ್ಮಾಂಡವೇ ಉಸಿರಿಡುವುದನ್ನೇ ಕೇಳುವಷ್ಟು ಮೌನದಿಂದ. ಈ ಶಕ್ತಿಯ ಮೊಳಕಾಲು 2026ರ ಶುಭ ಸಂಚಾರದಿಂದಲೇ ಆರಂಭವಾಗುತ್ತದೆ. ಗುರು ನಿಮ್ಮ ಭಾಗ್ಯಸ್ಥಾನವನ್ನು ಪ್ರವೇಶಿಸಿ ನಿಮ್ಮ ಜೀವದ ಅರ್ಥವನ್ನು ಹೊಸ ರೂಪದಲ್ಲಿ ತೆರೆದಿಡುವಾಗ ಶನಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾನೆ. ಆದರೆ ಈ ಬಾರಿ ನೀವು ಹೆದರುವ ಅವಶ್ಯಕತೆಯೇ ಇಲ್ಲ. ಏಕೆಂದರೆ ಈ ಸಂಧಿಯಲ್ಲಿ ವೃಶ್ಚಿಕನ ಚಿತ್ತವು ಹೋರಾಟದಿಂದ ಹುಟ್ಟಿದ ವೀರನಂತೆ ಬದಲಾಗುತ್ತದೆ. ನಿಮ್ಮೊಳಗಿನ ವಿಷಕ್ಕೆ ವಿರೋಧಿಗಳೇ ಹೆದರುತ್ತಾರೆ. ನಿಮ್ಮ ನೋಟವೇ ಅವರಿಗೆ ಅಲೆಮಾರಿ ಭಯ ತರಿಸುತ್ತದೆ. ನೀವು ಹಿಂದೆ ಎಷ್ಟು ಬಾರಿ ಹಿನ್ನಡೆಯಾದಿರಿ, ಎಷ್ಟು ಸಲ ದ್ರೋಹ, ಎಷ್ಟು ನೋವುಗಳ ನದಿಯನ್ನು ದಾಟಿದಿರಿ. ಎಲ್ಲವನ್ನೂ ಬ್ರಹ್ಮಾಂಡ ನೆನಪಿಟ್ಟಿಟ್ಟಿದೆ. ಏಕೆಂದರೆ ಆ ನೋವು ನಿಮ್ಮ ಶಕ್ತಿಗೆ ಬೀಜವಾಗಿತ್ತು. ಈಗ ಆ ಬೀಜ ಮೊಳಕು ಬಿಡುತ್ತಿದೆ. ಯಾರೂ ಊಹಿಸಲಾರದ ರೀತಿಯಲ್ಲಿ. ಗುರುನ ಕಣ್ಣಾರೆ ಶನಿ ಹುಡುಕಾಟದ ಧೂಳಲ್ಲಿ ರಾಹುಕೇತುವಿನ ನಾಟಕದ ಮಧ್ಯೆ ನಿಮ್ಮ ಆತ್ಮ ಬೆಳೆಯುತ್ತಿದೆ. ಮುಂದಿನ 7 ದಿನಗಳಲ್ಲಿ ಯಾವುದೋ ಚಿಕ್ಕ ಘಟನೆ ನಡೆಯಬಹುದು. ಅದು ಪ್ರತ್ಯೇಕವಾಗಿಯೇ ಕಾಣಬಹುದು. ಆದರೆ ಅದು ನಿಮ್ಮ ಶಕ್ತಿ ಜಾಗೃತಿಯ ಮೊದಲ ಸೂಚನೆ. ಯಾರಾದರೂ ಹಳೆಯ ಶತ್ರು ನಿಮ್ಮ ಕುರಿತು ಮಾತಾಡಬಹುದು. ಯಾರಾದರೂ ಸಂಕಷ್ಟ ಉಂಟು ಮಾಡಬಹುದು. ಆದರೆ ನೀವು ಒಂದೇ ಕ್ಷಣದಲ್ಲಿ ಒಳಗೆ ಶಾಂತವಾಗುತ್ತೀರಿ. ಏಕೆಂದರೆ ನಿಮ್ಮ ಆತ್ಮದೊಳಗೆ ಹೊಸ ಬೆಂಕಿ ಎದ್ದಿದೆ. ಅದು ಕೋಪವಲ್ಲ, ಅದು ಬೋಧನೆ. ಅದು ನಿಮ್ಮ ನಿಯತಿಯ ಪುನರುತ್ಥಾನ. ನಿಮ್ಮ ಕೆಲಸದಲ್ಲಿ ನಿಮಗೆ ತೀವ್ರ ಧ್ಯಾನ ಬರುತ್ತದೆ. ಯಾರಾದರೂ ತಡೆಹಿಡಿಯಲು ಪ್ರಯತ್ನಿಸಿದರೆ ಅವರಿಗೆ ನಿಮ್ಮ ಶಾಂತ ಚಿತ್ತದೊಳಗೆ ಉಂಟಾಗುವ ಭಯವನ್ನು ಅರಿವಾಗುತ್ತದೆ. ವೃಶ್ಚಿಕನ ನಗುವಿನೊಳಗೆ ಏನು ಅಡಗಿದೆ ಎಂಬುದು ಯಾರೂ ತಿಳಿಯಲಾರೆ. ಆದರೆ ಈ ವರ್ಷದಲ್ಲಿ ಈ ನಗು ಕೇವಲ ಮುಖದ ಅಲಂಕಾರವಲ್ಲ. ಅದು ಒಳಗಿನ ದೇವಿಶಕ್ತಿಯ ಚಿನ್ಮಯ ಪ್ರಕಾಶ. ವ್ಯವಹಾರದಲ್ಲಿ ಹೊಸ ತಿರುಗಾಟಗಳು ಕಾಣಿಸುತ್ತವೆ. ಹಣದ ಬಾಗಿಲುಗಳು ಮೊದಲು ಮುಚ್ಚಿದ್ದರೂ ಈಗ ನಿಧಾನವಾಗಿ ತೆರೆಯುತ್ತಿವೆ. ಅಭಿಮಾನದಿಂದ ಮಾತಾಡಿದ್ದವರು ಈಗ ನಿಶ್ಶಬ್ದವಾಗಿ ನಿಮ್ಮತ್ತ ಮಣಿಯುತ್ತಾರೆ. ನಿಮ್ಮ ತಾಳ್ಮೆಯಂತೆ ತೋರುವ ಶಾಂತ ಉದಯ ಸೂರ್ಯ ಅಷ್ಟೇ ಉಗ್ರ. ನಿಮಗೆ ತಿಳಿಯದ ಅನೇಕ ಆಶೀರ್ವಾದಗಳು ಮಣಿಸುರುವ ದಿಕ್ಕುಗಳಲ್ಲಿ ಹರಿಯಲಿವೆ. ಕುಟುಂಬದ ಕ್ಷೇತ್ರದಲ್ಲೂ ಬದಲಾವಣೆಯಿದೆ. ಯಾವ ಮಾತುಗಳು ನೋವಿ ಮೂಡಿಸಿದ್ದವೋ ಅವು ಮೃದುವಾಗುತ್ತಿವೆ. ಯಾರು ಹಿಂದೆ ನಿಮ್ಮ ವಿರುದ್ಧ ನಿಂತವರೋ ಅವರು ನಿಧಾನವಾಗಿ ನಿಮ್ಮ ಶಕ್ತಿ ಅರಿತು ತಮ್ಮ ಮಾತು ಸರಿಪಡಿಸುತ್ತಾರೆ. ನಿಮ್ಮ ಮಾತಿನ ತೂಕ ಈಗ ಶಕ್ತಿಯ ಚಕ್ರದಿಂದ ಹೊರಹೊಮ್ಮಿರುವುದು. ಇದು ಕೇವಲ ಬಾಹ್ಯ ಬದಲಾವಣೆ ಅಲ್ಲ, ಇದು ಆತ್ಮದ ಉತ್ಸವಾದ ಶ್ರದ್ಧೆಯಿಂದ ಮೂಡುವ ಶಾಂತ ವಿಜಯ. ಆಗ ಕೆಲಕ್ಷಣದಲ್ಲಿ ರಾತ್ರಿಯ ನೆರಳಲ್ಲಿ ನೀವು ಒಬ್ಬರಾಗಿ ಕುಳಿತಿರುವಾಗ ಒಳಗಿನ ನಿಶ್ಶಬ್ದ ಚಾಲನೆಯಂತೆ ಒಂದು ನಾದ ಕೇಳಿಸುತ್ತದೆ. ಅದು ದೇವದೂತನ ಸದ್ದು ಅಲ್ಲ, ಅದು ನಿಮ್ಮ ಆತ್ಮದ ನಾದ. ಅದು ಹೇಳುತ್ತದೆ, ಈ ಹೊತ್ತಿನಿಂದ ನೀನು ಏನೂ ಹಿಂದೆ ಹೋಗುವುದಿಲ್ಲ, ಏನೂ ಕಳೆದುಕೊಳ್ಳುವುದಿಲ್ಲ. ನಿನ್ನ ದುಃಖದ ಕಡೆ ಗುರುನ ಬೆಳಕು ಇಳಿಯುತ್ತದೆ. ಶನಿವಾರದ ಸಮಯದಲ್ಲಿ ಶನಿಯ ದೃಷ್ಟಿ ನಿಮಗೆ ತಾಳ್ಮೆ ನೀಡಿದಂತಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ಆ ತಾಳ್ಮೆಯೊಳಗಿನ ಆಕ್ರೋಶವೂ ಕರಗುತ್ತದೆ. ಶನಿ ಓದಿ ಹೋಗುವ ಪಾಠ ಬಹುಮಟ್ಟಿಗೆ ಬಿಗಿಯಾಗಿರುತ್ತದೆ. ಆದರೆ ನೀವು ಅದನ್ನು ಈಗ ಬೆಂಕಿಯಲ್ಲಿ ಹೂವಿನಂಥ ಮೃದುತನದಿಂದ ಪರಿಣಮಿಸುತ್ತಿದ್ದೀರಿ. ಇದೇ ವೃಶ್ಚಿಕನ ಶಕ್ತಿ, ನೋವನ್ನೇ ಅಮೃತವಾಗಿಸುವ ಸಾಮರ್ಥ್ಯ. ಮುಂದಿನ 15 ದಿನಗಳಲ್ಲಿ ಏದೋ ಅದ್ಭುತ ನಂಟು ರೂಪುಗೊಳ್ಳಬಹುದು. ಹೊಸ ವ್ಯಕ್ತಿಯ ಪರಿಚಯ ಅಥವಾ ಹಳೆಯ ಸ್ನೇಹದ ಪುನರ್ಜನ್ಮ. ಅದು ಪ್ರೀತಿಯ ಬಣ್ಣಗಳನ್ನು ತುಂಬಿಕೊಳ್ಳಬಹುದು. ಅಥವಾ ಕೇವಲ ಮನಸ್ಸಿಗೆ ಶಾಂತಿಯ ಹನಿ ತರಬಹುದು. ಎಂತಿದ್ದರೂ ಆ ನಂಟು ನಿಮಗೆ ಪೂಜೆಯಂತಾಗುತ್ತದೆ. ಏಕೆಂದರೆ ಅದು ಕೇವಲ ಸಂಬಂಧವಲ್ಲ, ಅದು ಕರ್ಮದ ಪರಿಹಾರದ ಒಂದು ಹಂತ. ಕೆಲವೊಮ್ಮೆ ಕನಸುಗಳಲ್ಲಿ ನೀವು ಕನ್ನಡಿಯಂತೆ ಕೆಲವು ರೂಪಗಳು ಕಾಣಬಹುದಾದವು. ಹಳೆಯ ಮನೆ, ಹಳೆಯ ಬೀದಿ ಅಥವಾ ಯಾರಾದರೂ ಅಪರಿಚಿತ ಮುಖ. ಭಯಪಡುವ ಅಗತ್ಯವಿಲ್ಲ. ಅದು ನಿಮ್ಮ ಆತ್ಮದ ಸ್ಮೃತಿಯ ಕಿರಣ. ಅದರಿಂದ ಆಗುವುದು ಏನೆಂದರೆ ಕಳೆದು ಹೋದ ಶಕ್ತಿಯು ಮತ್ತೆ ನಿಮಗೆ ಸೇರಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಕರ್ಮದ ವಲಯ ಮುರಿಯಲು ಬೆಳಕು ಒಳಗೆ ಬರುವ ಕ್ಷಣ. ಇದು ಅಲ್ಪ ಹುರುಪು ಅಲ್ಲ, ಇದು ಬ್ರಹ್ಮಾಂಡದ ಯೋಜನೆಯ ಭಾಗ. ದೀರ್ಘಕಾಲದ ಬಾಕಿ ಹಣ, ದೀರ್ಘಕಾಲ ತಡೆಗೊಂಡ ವ್ಯವಹಾರಗಳು ಪುನಃ ಚಲಿಸುತ್ತವೆ. ನಿಧಾನವಾಗಿ ಪ್ರಯತ್ನಿಸಿದರೆ ಈ ಸಾರಿ ಫಲ ಖಚಿತವಾದೀತು.
ಯಾವ ಸ್ಥಳದಲ್ಲಿ ನೀವು ಹಿಂದೆ ತಳ್ಳಲ್ಪಟ್ಟಿದ್ದೀರೋ ಅಲ್ಲಿ ಈಗ ನಿಮಗೆ ಆಹ್ವಾನ ಬರುತ್ತದೆ. ಇದು ಶತ್ರುಗಳಿಗೂ ವಿಚಿತ್ರವಾಗುತ್ತದೆ. ಅವರು ಭಯಪಡುವರು. ಏಕೆಂದರೆ ನೀವು ಹೋರಾಡದೆ ಗೆದ್ದ ರೀತಿಯಲ್ಲಿ ಇಬ್ಬರೂ ತಮ್ಮ ತಪ್ಪು ಅರಿಯುವರು. ಆರೋಗ್ಯದ ವಿಚಾರಕ್ಕೆ ಬಂದರೆ ಈಗ ದೇಹವು ಒಳಗಿನ ಅಶಾಂತಿಯನ್ನು ಬಿಡುವ ಹಂತಕ್ಕೆ ಬಂದಿದೆ. ದೀರ್ಘಕಾಲದ ಮೈನೋವು, ಹಿಂಬಾಲಿಸುವ ಆಯಾಸ ಇವೆಲ್ಲ ಕಡಿಮೆಯಾಗುತ್ತವೆ. ಬೆಳಗ್ಗೆ ಬಾನಿನಲ್ಲಿ ನಿಂತರೆ ನಿಮಗೆ ಹೊಸ ಉಸಿರು ಸಿಗುತ್ತದೆ. ಇದು ಕೇವಲ ಶರೀರದ ಬದಲಾವಣೆ ಅಲ್ಲ, ಆತ್ಮ ಮತ್ತು ಶರೀರದ ಬಂಧದ ಪುನರ್ಜನ್ಮ. ಅಕಸ್ಮಾತ್ ಯೋಜನೆಗಳು ಬಂದಾಗ ಅವರಿಗೆ ಇದು ದೇವರ ಯೋಜನೆಯೇ ಎಂದು ನಂಬಿ ಮುಂದೆ ನಡೆಯಿರಿ. ಏಕೆಂದರೆ ವೃಶ್ಚಿಕ ರಾಶಿಯಲ್ಲಿ ಈಗ ಯಾದೃಚ್ಛಿಗೆ ಸಹ ಕರ್ಮದ ಚಿಹ್ನೆ ಅಂಟಿದೆ. ಯಾವುದೂ ತಡೆಗೆ ಬಂದಂತೆ ಕಾಣಬಹುದು, ಆದರೆ ಅದರ ಅಂತರಂಗದಲ್ಲಿ ಆಶೀರ್ವಾದ ಅಡಗಿದೆ. ಭಾಗ್ಯಸ್ಥಾನದಲ್ಲಿ ಗುರು ಬಲಿಷ್ಠನಾಗುತ್ತಿದ್ದಂತೆ ನಿಮ್ಮ ಮಾತುಗಳಿಗೆ ಆಧ್ಯಾತ್ಮಿಕ ತೂಕ ಬರುತ್ತದೆ. ಯಾರಾದರೂ ನಿಮ್ಮ ಸಲಹೆ ಕೇಳುವರು. ನಿಮ್ಮ ಮೌನದಲ್ಲೂ ಅರ್ಥ ಕಂಡುಕೊಳ್ಳುವರು. ಅಷ್ಟೇ ಅಲ್ಲ, ಕೆಲಸದಲ್ಲಿ ಗೌರವ, ಸಂಘದಲ್ಲಿ ಸ್ಥಾನ, ಹೃದಯದಲ್ಲಿ ಶಾಂತಿ. ಈ ಮೂರರ ಸಂಯೋಗವನ್ನೇ ದೇವರು ನಿಮಗೆ ಕೊಡುವ ಕ್ರಮದಲ್ಲಿ ಬದ್ಧವಾಗಿದ್ದಾನೆ. ಕೆಲ ರಾತ್ರಿ ನಿದ್ರೆಯ ಮಧ್ಯೆ ಅಳುವ ಆಸೆ ಮೂಡಬಹುದು. ಅದನ್ನು ಅಡಗಿಸಬೇಡಿ. ಆ ಅಳುವು ಶಕ್ತಿಯ ಶುದ್ಧೀಕರಣ. ಕಣ್ಣೀರು ಬೀಳುತ್ತಿದ್ದರೆ ಅದು ದುಃಖವಲ್ಲ, ಅದು ಪಾತಕ ಕರಗುವ ನದಿ. ವೃಶ್ಚಿಕನು ಅಳುವಾಗಲೇ ಶಕ್ತಿಯು ಹುಟ್ಟುತ್ತದೆ, ಆ ಕ್ಷಣದಲ್ಲ. ದೇವರು ಮೌನದಿಂದ ನಿಮ್ಮ ಮೈಮೇಲೆ ದೇವಿ ಕಿರಣ ಹರಿಸುತ್ತಾನೆ. ಈ ಶಕ್ತಿ ಏಕೆ ಶತ್ರುಗಳಿಗೆ ಭಯ ತರುತ್ತದೆ ಗೊತ್ತಾ? ಏಕೆಂದರೆ ಇದು ಕೋಪದಿಂದ ಹುಟ್ಟಿರುವ ಶಕ್ತಿಯಲ್ಲ, ಅದು ಸತ್ಯದಿಂದ ಹುಟ್ಟಿದ ವೈರಾಗ್ಯ. ಯಾರು ನಿಮ್ಮ ವಿರುದ್ಧ ಮಾತನಾಡಿದ್ದರೋ ಅವರಿಗೆ ನಿಮ್ಮ ಶಾಂತಿ ಅಸಹ್ಯವಾಗುತ್ತದೆ. ಯಾರು ಹಿಂದೆ ನಿಮಗೆ ನಗುತ್ತಿದ್ದರೋ ಅವರು ಈಗ ನಿಮ್ಮ ಕಣ್ಣುಗಳಲ್ಲಿ ತಮ್ಮ ತಪ್ಪಿನ ಪ್ರತಿಫಲ ಕಾಣುವರು. ನೀವೆಂದಿಗೂ ಖಾಲಿಯಾಗಿರಲಿಲ್ಲ, ನೀವು ಕೇವಲ ತಣ್ಣಗಾಗಿದ್ದೀರಿ. ಈಗ ಆತ್ಮದ ಬೆಂಕಿ ಪುನಃ ಸಿಡಿಯುತ್ತಿದೆ. ಸೃಷ್ಟಿಯೊಳಗಿನ ವಿಷನಾಶಕ ಶಕ್ತಿ, ಶಾಂತ ಶಕ್ತಿ, ಪ್ರಪಂಚವೆಲ್ಲ ತಲುಪದ ಆಳದ ಶಕ್ತಿ ಅದು ನಿಮ್ಮೊಳಗಿದೆ. ಮತ್ತು ಅದು ಈ ವರ್ಷ ಪೂರ್ಣ ಜಾಗೃತವಾಗುತ್ತಿದೆ. ನೀವು ಯಾವಾಗಲಾದರೂ ಮನಸ್ಸಿನಲ್ಲಿ ಭಗವಾನ, ನಾನು ಎಲ್ಲ ತಪ್ಪು ಮಾಡಿದೆ ಎಂದು ಪ್ರಶ್ನಿಸಿದ್ದೀರಾ? ಈ ಬಾರಿಯ ಉತ್ತರ ನಿಮಗೆ ದೊರೆಯುತ್ತದೆ. ಅದು ಖಾಲಿ ಪದಗಳಲ್ಲಿ ಅಲ್ಲ, ಅದು ಘಟನೆಯ ರೂಪದಲ್ಲಿ ಬರುತ್ತದೆ. ಯಾರಾದರೂ ಕ್ಷಮೆ ಕೇಳುತ್ತಾರೆ, ಯಾರಾದರೂ ಮರಳಿ ಬರುತ್ತಾರೆ, ಯಾರಾದರೂ ನಿಮ್ಮ ಮುಂದೆ ತಲೆಬಾಗುತ್ತಾರೆ. ಅದು ದೈವದ ಲೀಲೆಯ ಮೊದಲ ದೃಶ್ಯ. ಈ ಹಂತದಿಂದ ಮುಂದಿನ ಪ್ರಯಾಣವು ಕತ್ತಲೆಯೊಳಗಿನ ಬೆಳಕಿನ ಹೆಜ್ಜೆ, ಹೋರಾಟದೊಳಗಿನ ಶಾಂತಿಯ ಪಥ. ಇದು ವೃಶ್ಚಿಕನ ಆತ್ಮೋದಯದ ಮೊದಲ ಅವಸ್ಥೆ. ಬದಲಾವಣೆಯ ಹುಡುಕಾಟ ಈಗ ಪ್ರಖ್ಯಾತಿಯ ರೂಪದಲ್ಲಿ ಸ್ಫುರಣೆ ಪಡೆಯುತ್ತದೆ. ನಿಮ್ಮ ಮೌನವೇ ನಿಮ್ಮ ಘೋಷಣೆ. ಇಷ್ಟೇ ಸದ್ಯಕ್ಕೆ ಭಾಗ 1. ಆ ರಾತ್ರಿ ಮೌನದಲ್ಲಿ ಸರಿದಾಡುವ ಚಂದ್ರನ ಬೆಳಕು ನಿಮ್ಮ ಶಕ್ತಿ ವಿಸ್ತಾರವಾಗುವ ಸಂಕೇತ. ಅದು ಕೇವಲ ಭೌತಿಕ ದೀಪವಲ್ಲ, ಅದು ಗುರುನ ಪ್ರಭಾವವನ್ನು ಹೊತ್ತ ದಿವ್ಯ ನುಡಿ. ನಿಮ್ಮ ಮನಸ್ಸಿನೊಳಗಿನ ಪ್ರತಿಯೊಂದು ಭಾವನೆ ಇದೀಗ ಪ್ರಚೋದನೆಯಾಗಿ ಆ ಶಕ್ತಿಯನ್ನು ವಿಸ್ತರಿಸುತ್ತಿದೆ. ಕೆಲವೊಮ್ಮೆ ನೀವು ಅಳುವ ಹಂತಕ್ಕೆ ಬರಬಹುದು, ಕೆಲವೊಮ್ಮೆ ನಗುವ ಹಂತಕ್ಕೆ, ಆದರೆ ಎರಡೂ ಒಂದೇ ಮೂಲದಿಂದ ಬರುತ್ತಿವೆ, ಆತ್ಮದ ಪ್ರಭೇದದಿಂದ. ವೃಶ್ಚಿಕ ರಾಶಿಯವರಲ್ಲಿ ಈಗ ಆತ್ಮದ ಉರಿಯು ತೀವ್ರವಾಗುತ್ತಿದೆ. ಇದು ದೈವಶಕ್ತಿಯ ಬೆಳಕಿಗೆ ನೇರ ಸಂಪರ್ಕದ ಸ್ಥಿತಿ. ಯಾವುದೇ ರಾಶಿಯವರು ಈ ರೀತಿಯ ಶಕ್ತಿಯನ್ನು ಅವಲೋಕಿಸಲು ಸಾಧ್ಯವಿಲ್ಲ, ಏಕೆಂದರೆ ನಿಮ್ಮೊಳಗಿನ ತಿಪ್ಪೆ ಕರ್ಮದ ಉರಿಯಲ್ಲಿ ತಯಾರಾಗಿದೆ. ಹಲವಾರು ಬಾರಿ ಶನಿ ನಿಮ್ಮನ್ನು ತಡೆದಿದ್ದರೂ, ರಾಹು ದಾರಿಗೆ ಮಸುಕನ್ನು ತರಿದರೂ, ನಿಜವಾದ ದೈವಪಾದದಿಂದ ಗುರು ಈಗ ನಿಮಗೆ ಅನುಗ್ರಹ ನೀಡಲು ಸಿದ್ಧನಾಗಿದ್ದಾನೆ. ಮುಂದಿನ 3ನೇ ಹಂತದಲ್ಲಿ ನೀವು ಅನುಭವಿಸುವಿರಿ ಭಯದಿಂದ ಪೂರ್ಣ ಮುಕ್ತಿಯನ್ನು. ಕೆಲವು ಕ್ಷಣಗಳ ಆತಂಕ, ಕೆಲವು ಜನರ ದೂರವಾದ ದೃಷ್ಟಿ, ಕೆಲವು ಹಳೆಯ ಸಮಸ್ಯೆಗಳ ಪುನರಾವರ್ತನೆ, ಇವುಗಳು ಕ್ಷಣ ಮಾತ್ರದಲ್ಲಿ ಕರಗುತ್ತವೆ. ಒಳಗಿನ ಆತ್ಮ ಹೇಳುತ್ತದೆ, ಈ ಶಕ್ತಿ ನನ್ನದು, ಇದರ ಅಧಿಕಾರಿ ನಾನೇಯ. ಹಾಗೆಂದುಕೊಳ್ಳುವ ಕ್ಷಣದಲ್ಲಿ ಕತ್ತಲೆಯೆಲ್ಲ ಸಾಂದ್ರ ಬೆಳಕಿಗೆ ಪರಿವರ್ತನೆಯಾಗುತ್ತದೆ. ಹಣದ ವಿಷಯದಲ್ಲಿ ಒಂದು ಸಣ್ಣ ಅಪರೂಪದ ಏರಿಕೆ ಕಾಣಬಹುದು. ಏನೋ ಹಳೆಯ ಬಾಕಿ ಬಂದ ಪಾವತಿ ಅಥವಾ ಅಸಾಧ್ಯವಾಗಿದ್ದ ಕಾರ್ಯವು ಪೂರ್ಣಗೊಳ್ಳುತ್ತದೆ. ಮತ್ತು ಅದರೊಂದಿಗೆ ನಿಮ್ಮ ಮನಸ್ಸಿನಲ್ಲಿ ವಿಶ್ವಾಸ ಮತ್ತೆ ಬೆಳೆಯುತ್ತದೆ. ಆ ಮನೋಭಾವವೇ ಹೊಸ ಶಕ್ತಿಯ ಮೂಲವಾಗುತ್ತದೆ. ಅದು ನಿಮಗೆ ಕೇವಲ ಆರ್ಥಿಕ ನೆಮ್ಮದಿ ನೀಡುವುದಲ್ಲ, ಅದು ನಿಮ್ಮ ಜೀವನದ ಭರವಸೆಯ ಕಡ್ಡಾಯ ಕಾಲು ಹಿಡಿತ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಬಂದರೂ ಅವುಗಳಲ್ಲಿ ಕೆಲವು ಪ್ರತ್ಯಕ್ಷವಾಗಿ ಅಡ್ಡದಾಗಿ ಕಾಣಬಹುದು. ವೃಶ್ಚಿಕ ರಾಶಿಯವರ ಬುದ್ಧಿ ಈ ವೇಳೆ ಆ ಕುತಂತ್ರದೊಳಗೆ ಬೆಳಕಿನ ಸೂತ್ರವನ್ನು ಕಂಡುಕೊಳ್ಳುತ್ತದೆ. ನಿಮ್ಮ ನಿರ್ಧಾರಗಳು ಇತರರಿಗೆ ಅಚ್ಚರಿಯಾಗುತ್ತಾರೆ. ನೀವು ಯಾವ ಮಾತು ಹೇಳಿದರೂ ಅದು ಶಬ್ದವಲ್ಲ, ಅದು ಶಕ್ತಿ. ಅದು ನೇರದ ದಿಕ್ಕಿನಲ್ಲೇ ಹೋಗುತ್ತದೆ. ಪ್ರೀತಿಯ ವಿಷಯದಲ್ಲಿ ಅಂತರಂಗದ ಬದಲಾವಣೆ ಸಂಭವಿಸುತ್ತದೆ. ನೀವು ಹಳೆಯ ನೋವನ್ನು ಬಿಡುತ್ತೀರಿ.
ಯಾರಾದರೂ ನಿಮ್ಮ ವಿರುದ್ಧ ಮಾತಾಡಿದವರೊಂದಿಗಿನ ಹೃದಯದ ಪುನಃ ಸಂಪರ್ಕ ಸಾಧ್ಯವಾಗುತ್ತದೆ. ಅದು ಕೇವಲ ಭಾವನೆಗಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಮಂಡಲದ ಸಮತೋಲನವನ್ನು ತಲುಪಿಸುತ್ತದೆ. ನೀವು ಹೃದಯ ಸದೃಢವಾಗುವ ಹಂತ ಪ್ರವೇಶಿಸುತ್ತೀರಿ. ಆತ್ಮವಿಶ್ವಾಸವು ದಿನದಿಂದ ದಿನಕ್ಕೆ ಹೊಳಪು ಪಡೆದುಕೊಳ್ಳುತ್ತದೆ. ರಾತ್ರಿ ನಿದ್ರೆಗೆ ಮುನ್ನ ನಿಮ್ಮ ಹೃದಯದಲ್ಲಿ ನಾನೆಂದಿಗೂ ಏಕೆ ಭಯಪಟ್ಟೆ ಎಂಬ ಪ್ರಶ್ನೆ ಮೂಡುತ್ತದೆ. ಉತ್ತರ ದೈವದಿಂದ ಬರುತ್ತದೆ, ಏಕೆಂದರೆ ನಾನು ನಿನ್ನ ಆತ್ಮಕ್ಕೆ ಪರೀಕ್ಷೆ ತಂದೆ, ಈಗ ನೀನು ಉತ್ತೀರ್ಣನಾದೇಗ. ಆ ನಾದ ಮನಸ್ಸಿನೊಳಗೆ ಶಾಂತಿಯಿಂದ ಚಿತ್ತವನ್ನು ತುಂಬುತ್ತದೆ. ಮುಂದಿನ 7 ದಿನಗಳು ಅತ್ಯಂತ ವಿಶಿಷ್ಟ. ಯಾವುದೋ ದೃಶ್ಯ, ಯಾವುದೋ ಮಾತು, ಯಾವುದೋ ಅಚ್ಚರಿಯ ಘಟನೆ, ಇದು ನಿಮ್ಮ ಆತ್ಮದ ನವ ಬಾಳಿನ ಗುರುತು. ಈ ದಿನಗಳಲ್ಲಿ ನೀರು, ಬೆಳಕು, ಧೂಪ ಮತ್ತು ಮೌನವು ಇವುಗಳಲ್ಲಿ ಯಾವುದಾದರೂ ಒಂದು ನಿಮಗೆ ಕಣ್ಣೀರು ತರಬಹುದು. ಅದು ಕೇವಲ ಭಾವನೆ ಎಂದುಕೊಳ್ಳಬೇಡಿ, ಅದು ಆಧಾರ ಬದಲಾವಣೆಯ ಕ್ಷಣ. ಇವುಗಳ ಮಧ್ಯೆ ಹಳೆಯ ಶತ್ರುಗಳು ಅಸಮಾಧಾನದಿಂದ ನಡುಗುವರು. ಏಕೆಂದರೆ ನೀವು ವಿರುದ್ಧ ಹೋದ ಶಕ್ತಿ ಈಗ ಅವರೊಳಗೆ ಬಲವಾಗಿ ತಿರಬರುತ್ತಿದೆ. ಅವರು ಅರ್ಥ ಮಾಡಿಕೊಳ್ಳುತ್ತಾರೆ, ಈ ವೃಶ್ಚಿಕನ ಎದುರು ಹೋರಾಡುವ ಪ್ರಯತ್ನ ವ್ಯರ್ಥ. ಈ ಅರಿವೇ ನಿಮ್ಮ ವಿಜಯವಾಗಿದೆ. ಯಾವ ರೀತಿಯ ಗರ್ಜನೆ ಇಲ್ಲದ ಹೋರಾಟ, ಯಾವ ರೀತಿಯ ಶಸ್ತ್ರವಿಲ್ಲದ ಜಯ, ಇದು ದೈವದ ಶರಣಾಗತ ಹಂತದಲ್ಲಿಯೇ ಸಾಧ್ಯ. ಮನೆ, ಕುಟುಂಬ, ಸಂಬಂಧಗಳಲ್ಲಿ ಕರುಣೆ ಮತ್ತು ಮೃದುತನ ತುಂಬಿಕೊಳ್ಳುತ್ತದೆ. ನಿಮ್ಮ ಮಾತುಗಳು ಶಾಂತಿ ತರಿಸಬಲ್ಲವು. ಯಾರಾದರೂ ಹೃದಯ ನೋವಿನಿಂದ ಬಾಧಿತರಾಗಿದ್ದವರನ್ನು ನೀವು ಧೈರ್ಯದಿಂದ ಎಬ್ಬಿಸುತ್ತೀರಿ. ನಿಮ್ಮ ಕಣ್ಣುಗಳೊಳಗೆ ಆಶೀರ್ವಾದದ ಬೆಳಕು ಹರಿಯುತ್ತದೆ. ಇದೇ ನಿಜವಾದ ವೃಶ್ಚಿಕ ರಾಶಿಯ ಆದರ್ಶ. ರಾಹು, ಕೇತುವಿನ ಸಂಚಲನದಿಂದ ಕೆಲವು ಬದಲಾವಣೆಗಳು ಸಾಧ್ಯ. ನಿಮ್ಮ ಮನಸ್ಸಿನಲ್ಲಿ ಕೆಲವು ವಿಚಿತ್ರ ಕನಸುಗಳು ಹುಟ್ಟಬಹುದು. ಸಾಮಾನ್ಯವಾಗಿ ಭಾವನೆಗಳ ಊಟದಂತಿಗೆ ಕಾಣುವರು, ಅವು ದೈವದ ಸೂಚನೆಗಳು. ಕೇತು ಈ ಅವಧಿಯಲ್ಲಿ ನಿಮ್ಮ ಆಧ್ಯಾತ್ಮಿಕ ಅರಿವನ್ನು ಹೆಚ್ಚಿಸುತ್ತಾನೆ. ಕೆಲವರು ತಪಸ್ಸು, ಧ್ಯಾನ ಅಥವಾ ಮೌನದ ಮಾರ್ಗಗಳಿಗೆ ನಂಟು ಕಾಣಬಹುದು. ಇದು ದೈವಪ್ರಜ್ಞೆಯ ಹೊಳೆಯುವ ಸ್ಥಿತಿ. ಕೆಲ ದಿನಗಳಲ್ಲಿ ನೀವು ಹಳೆಯ ಘಟನೆಗಳನ್ನು ನೆನೆಯಬಹುದು. ಯಾವುದೋ ನೋವು, ಯಾವುದೋ ವ್ಯಕ್ತಿ, ಯಾವುದೋ ಕಳೆದು ಹೋದ ಆಕಾಂಕ್ಷೆ. ಅದನ್ನು ವಜ್ರದಂತೆ ನೋಡಿರಿ. ಅದು ಇನ್ನೂ ನೋವಲ್ಲ, ಅದು ಶಕ್ತಿಯ ಮೂಲವಾಗುತ್ತದೆ. ಕಳೆದ ಕಾಲ ನಿಮ್ಮ ರಕ್ತದೊಳಗೆ ಶಕ್ತಿ ರೂಪದಲ್ಲಿ ಹರಡುತ್ತಿದೆ. ಪಾಠ, ವಿದ್ಯೆ ಅಥವಾ ಅಧ್ಯಯನದ ಕ್ಷೇತ್ರದಲ್ಲೂ ಫಲಮಯ ಸಮಯ ಆರಂಭವಾಗುತ್ತಿದೆ. ಗುರುದೃಷ್ಟಿಯಿಂದ ಗಮನ, ನೆನಪು, ಕೌಶಲ್ಯ ಎಲ್ಲವೂ ಹೆಚ್ಚಾಗುತ್ತದೆ. ನಿಮ್ಮ ಗಮನದ ಪ್ರಭಾವ ಇತರರಿಗೆ ಪ್ರೇರಣೆಯಾಗುತ್ತದೆ. ವಿದ್ಯಾರ್ಥಿಯರು ಈ ಸಮಯದಲ್ಲಿ ಆಳವಾದ ವಿಚಾರಗಳೆಡೆಗೆ ಸೆಳೆಯಲ್ಪಡುವರು. ತಮ್ಮ ಅಧ್ಯಯನದೊಳಗೆ ಹೊಸ ಅರ್ಥ ಕಂಡುಕೊಳ್ಳುವರು. ಈ ವರ್ಷದಲ್ಲಿ ಒಂದೇ ಬಾರಿ ಮಾತ್ರ ಸಂಭವಿಸುವ ಅಪರೂಪದ ಸ್ಥಿತಿ ಇದೆ. ಬ್ರಹ್ಮಾಂಡ ನಿಮ್ಮೊಳಗಿನ ಕರ್ಮದ ಚಕ್ರವನ್ನು ಮುರಿಯಲು ನಿರ್ಧರಿಸಿರುವ ಕ್ಷಣ. ಇದು ಅಪರೂಪದ ಕಾಲ. ಹಳೆಯ ದ್ವೇಷಗಳು ಕರಗುತ್ತವೆ, ಹೊಸ ದಿಕ್ಕು ಬೆಳೆಯುತ್ತದೆ. ನೀವು ಅನುಭವಿಸುವಿರಿ, ನಾನು ಈಗ ನನ್ನದೇ ಶಕ್ತಿಯ ದೇವಾಲಯವಲ್ಲವೇ ಎಂಬ ಅರಿವು. ಸಾಮಾಜಿಕವಾಗಿ ನಿಮ್ಮ ಸ್ಥಾನ ಬದಲಾಗುತ್ತದೆ. ಎಲ್ಲರೂ ನಿಮ್ಮ ಕುರಿತು ಹೊಸ ರೀತಿಯಲ್ಲಿ ಮಾತನಾಡುತ್ತಾರೆ. ಯಾರಾದರೂ ವೆಚ್ಚದ ಮಾತುಗಳನ್ನಾಡಿದವರಿಗೂ ನಿಮ್ಮ ನಿಷ್ಕಲ್ಮಶ ನೋಟ ದೇವರಿಂದ ರಕ್ಷಣೆಯಂತೆ ಪ್ರಕಟವಾಗುತ್ತದೆ. ಇದು ಮಾತಿಗಿಂತ ಬಲವಾದ ಮೌನದ ಕವಚ. ಎಲ್ಲರೂ ಧೈರ್ಯದಿಂದಾಗಿ ನಿಮ್ಮ ಮಾರ್ಗವನ್ನು ಅನುಸರಿಸುತ್ತಾರೆ. ಹೃದಯದಲ್ಲಿ ಇದ್ದ ಕೋಪ, ಅಸಹನೆ, ಅಹಂಕಾರ ಇವೆಲ್ಲ ಈಗ ನಾಶವಾಗುತ್ತಿವೆ. ಅವುಗಳ ಸ್ಥಳದಲ್ಲಿ ವಿನಯ, ಬೆಳಕು ಮತ್ತು ಕೃತಜ್ಞತೆ ತುಂಬುತ್ತಿದೆ. ಇದು ನಿಜವಾದ ಪರಿವರ್ತನೆ. ಬ್ರಹ್ಮಾಂಡವೇ ನಿಮ್ಮೊಳಗೆ ದೇವವಾಗುತ್ತಿರುವ ಸ್ಥಿತಿ. ಈ ಸ್ಥಿತಿಯಲ್ಲೊಬ್ಬ ವೃಶ್ಚಿಕ ಜೀವನದ ಶಾಶ್ವತ ಶಕ್ತಿ ಆಗುತ್ತದೆ. ಯಾವುದೋ ಸಮಯದಲ್ಲಿ ದೇವತಾ ಸಂಭ್ರಮದ ಅನುಭವ ಬರುತ್ತದೆ. ನೀವು ಮೃತಪಟ್ಟ ಯಾರಾದರೂ ನೆನೆಸಬಹುದು, ಅವರ ಆತ್ಮದಿಂದ ಕರುಣೆ ಹರಿಯುತ್ತದೆ. ನಿಮ್ಮ ಮನೆಗೆ ಅದೃಷ್ಟದ ಗಾಳಿ ಬೀಸುತ್ತದೆ. ಕರ್ಮದ ಬಂಧ ತುಂಡಾಗುತ್ತದೆ. ನೀವು ಹಳೆಯ ಕತ್ತಲೆಯಿಂದ ಬೆಳಕಿನತ್ತ ಪೂರ್ಣವಾಗಿ ಹೊರಬರುತ್ತೀರಿ. ಮುಂದಿನ 10 ದಿನಗಳಲ್ಲಿ ಶಾಂತಿ, ಸ್ಥೈರ್ಯ ಮತ್ತು ಸೃಜನಶೀಲ ಶಕ್ತಿಯ ಸಂಯೋಗ ಕಾಣಬಹುದು. ನಿಮ್ಮ ಕೆಲಸ ಯಶಸ್ವಿಯಾಗುತ್ತದೆ. ನಿಮ್ಮ ಕರ್ಮ ಫಲ ನೀಡುತ್ತದೆ. ದೈವಿಕ ಶಕ್ತಿ ನಿಮ್ಮ ಮೇಲೆ ಇಳಿದಂತಾಗಿ ಬದಲಾವಣೆಗಳು ಕಾಣಿಸುತ್ತವೆ. ಕೆಲಕ್ಷಣದಲ್ಲಿ ನೀರು ನೋಡಿದಾಗ ಚಳಿಗಾಳಿ ಮುಖಕ್ಕೆ ತಾಗುವಂತೆ ದೇವರ ಕರುಣೆಯನ್ನು ಸ್ಪಷ್ಟವಾಗಿ ಅನುಭವಿಸುತ್ತೀರಿ. ಕೊನೆಗೆ ಈ ವರ್ಷದ ಮಧ್ಯ ಹಂತದೊಳಗೆ ನಿಮ್ಮ ಆಧ್ಯಾತ್ಮಿಕ ಪಥ ಪೂರ್ಣರೂಪ ಪಡೆಯುತ್ತದೆ. ನೀವು ಯಾವ ತಪಸ್ಸು ಮಾಡದಿದ್ದರೂ ದೈವ ಸ್ವತಃ ನಿಮ್ಮ ನರಗಳಲ್ಲಿ ತಪಸ್ಸು ಸಂಚರಿಸುತ್ತಾನೆ. ದೇವತೆಯಿಂದ ನಿಮ್ಮ ಜೀವದ ಪ್ರತಿಯೊಂದು ನಾಡಿ ಹೊಸ ಹಾಡು ಹಾಡುತ್ತದೆ. ಈ ಶಕ್ತಿ ಶತ್ರುಗಳಿಗೆ ಭಯ ತರಬಹುದು, ಆದರೆ ಅದು ನಿಮ್ಮಲ್ಲಿ ಕರುಣೆ ತರಿಸುತ್ತದೆ. ನೀವು ಗೆಲ್ಲುವಾಗ ಯಾರಿಗೂ ನೋವು ಆಗದಂತೆ, ಪ್ರಪಂಚಕ್ಕೆ ಶಾಂತಿ ತರಿಸಿದಂತೆ ಈ ಶಕ್ತಿ ನಿಮ್ಮ ಒಳಗೆ ದೇವನಾದ ಪಥರೂಪ ಪಡೆಯುತ್ತದೆ. ನಿಮ್ಮ ಬಾಳು ಬದಲಾವಣೆಯ ಒಂದು ತೀವ್ರ ಬೆಳಕಾಗಿದೆ.
ಈ ವೃಶ್ಚಿಕರ ಜಾಗೃತಿ ಕೇವಲ ಒಂದು ವರ್ಷಕಾಲದ ಫಲವಲ್ಲ, ಇದು ಪೀಳಿಗೆಯ ಚಕ್ರವನ್ನು ಮುರಿಯುವ ಘಟನೆ. ನಿಮ್ಮ ಒಳಗಿನ ಆತ್ಮ ಇನ್ನು ಮುಂದೆ ಸದಾ ದೈವದ ಗುಣವನ್ನು ಹೊತ್ತ ಶಾಂತ ಅಗ್ನಿಯಂತೆ ಇರಲಿದೆ. ಅದು ಯಾರಿಗೂ ಕಾಣದಂತಿರಬಹುದು, ಆದರೆ ಅನುಭವಿಸುವವರಿಗೆ ಅದು ಸಂಪೂರ್ಣ ಜೀವನದ ಅರ್ಥ ನೀಡುತ್ತದೆ. ಈ ಕ್ಷಣದ ನಂತರ ವೃಶ್ಚಿಕ ರಾಶಿಯವರು ಎದ್ದೇಳುವರು, ಮೌನದಿಂದ, ಶಾಂತಿಯಿಂದ ಮತ್ತು ಅವ್ಯಕ್ತವಾದ ಬೆಳಕಿನೊಳಗೆ. ಜೀವನದ ಅರ್ಥವೇ ಪರಿವರ್ತನೆಯಾಗಿದೆ. ಶತ್ರುಗಳು ಮೂಲವಾಗುವರು, ಬೆಳಕು ಬಲವಾಗುತ್ತದೆ ಮತ್ತು ದೇವರು ನೇರವಾಗಿ ನಿಮ್ಮ ಕಾರ್ಯದೊಳಗೆ ಸ್ಫುರಿಸುವರು. ಇದೇ ವೃಶ್ಚಿಕರ ದೈವಯಾನ. ಅಂಧಕಾರದೊಳಗೆ ಬೆಳಕು, ನೋವಿನೊಳಗೆ ಅಮೃತ್, ಭಯದೊಳಗೆ ಸತ್ಯ. ಈ ಶಕ್ತಿಯು ಈಗ ಸಂಪೂರ್ಣವಾಗಿ ನಿಮ್ಮೊಳಗೆ ಜಾಗೃತವಾಗಿದೆ. ಒಮ್ಮೆ ಇಂದ್ರನ ಮಿಂಚು ಕತ್ತಲೆಯನ್ನು ಹೊಡೆಯುವುದು ಎಂಬಂತೆ ಈಗ ನಿಮ್ಮ ಆತ್ಮ ತನ್ನ ಬೀಜವನ್ನು ಬೆಳಕಿನಲ್ಲೇ ಕಿರಣಗೊಳಿಸಿತು. ಯಾರೂ ತಡೆಗಟ್ಟಲಾರರು, ಏಕೆಂದರೆ ಇದು ಕರ್ಮದ ಕೊನೆಯ ಅಧ್ಯಾಯ, ದೇವರ ಹೊಸ ಪಂಕ್ತಿಯ ಆರಂಭ. ಈ ಮೌನದೊಳಗೆ ದೇವರು ನಿಮಗೆ ಹೇಳುತ್ತಾನೆ, ಇದು ನಿನ್ನ ಸಮಯ, ಇದು ನಿನ್ನ ಪುನರ್ಜನ್ಮ, ಈಗ ನಿನ್ನ ಕರ್ಮ ಸಿದ್ಧವಾಗಿದೆ. ಅಂತಃಕರಣದಲ್ಲಿ ಪ್ರಾರ್ಥನೆಯ ಶಾಂತಿ, ದೃಷ್ಟಿಯಲ್ಲಿ ದೇವತೆಯ ಕರುಣೆ, ಹೃದಯದಲ್ಲಿ ವೀರ್ಯ ಮತ್ತು ಆತ್ಮದಲ್ಲಿ ಬೆಳಕು. ಇವೆಲ್ಲ ಸೇರಿ ನಿಮ್ಮ ಹೊಸ ಜೀವನವು ಆರಂಭವಾಯಿತು. ಒಮ್ಮೆ ಶತ್ರುಗಳು ಹೆದರುವ ಆ ಶಕ್ತಿ ಈಗ ಭಗವಂತನ ಆಶೀರ್ವಾದದ ಹೆಜ್ಜೆಯಾಗಿದೆ. ಇರಲಿ, ಈ ಶಕ್ತಿ ನಿಮ್ಮೊಳಗೆ ಸದಾ ಬೆಳಗಲಿ, ಈ ಕಾಲದಲ್ಲಿ, ಈ ಜನ್ಮದಲ್ಲಿ, ಈ ಕ್ಷಣದಲ್ಲಿ. ವೃಶ್ಚಿಕರ ಆತ್ಮೋದಯ ಸಂಪೂರ್ಣವಾಗಲಿ.